Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 2ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಮ್ಮೆ ಪ್ರವಾಸಿಗನೊಬ್ಬ ಜರ್ಮನಿ ದೇಶಕ್ಕೆ ಭೇಟಿಯನ್ನು ನೀಡ್ತಾನೆ. ಆತನು ಆ ಜರ್ಮನಿ ದೇಶದಲ್ಲಿರುವಂತಹ ಬಹಳ ಸುಂದರವಾದಂತಹ ಒಂದು ದೇವಾಲಯಕ್ಕೆ ಹೋಗುತ್ತಾನೆ. ಆ ದೇವಾಲಯಕ್ಕೆ ಹೋದಾಗ ಆ ದೇವಾಲಯದ ಪಕ್ಕದಲ್ಲಿ ಇದ್ದಂತಹ ಒಂದು ಗಂಟೆಯ ಗೋಪುರವನ್ನು ಆತನು ಗಮನಿಸ್ತಾನೆ. ಆ ಗಂಟೆಯ ಗೋಪುರವು ನೋಡುವುದಕ್ಕೆ ಬಹಳ ಸುಂದರವಾಗಿತ್ತು. ಆ ಗಂಟೆಯ ಗೋಪುರದ ಮೇಲೆ ಒಂದು ಕುರಿಮರಿಯ ಒಂದು ಸ್ವರೂಪವನ್ನು ಸ್ಥಾಪಿಸಿರುತ್ತಾರೆ. ಇದನ್ನು ಕಂಡು ಆತನಿಗೆ ಸ್ವಲ್ಪ ವಿಚಿತ್ರವೆನಿಸಿತು. ಅಲ್ಲೇ ಅಕ್ಕಪಕ್ಕದಲ್ಲಿರುವವರನ್ನ ಸ್ವಲ್ಪ ವಿಚಾರಿಸಿದಾಗ ಅದರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಆ ಒಂದು ಕುರಿಮರಿಯ ಒಂದು ಸ್ವರೂಪವನ್ನು ಅಲ್ಲಿ ಸ್ಥಾಪಿಸಿದ್ದಾರೆ ಅಂತ ವಿಚಾರಿಸ್ತಾನೆ. ಅಲ್ಲೇ ಇದ್ದಂತಹ ಓರ್ವ ವ್ಯಕ್ತಿ ಹೇಳ್ತಾನೆ, ಈ ಒಂದು ಗಂಟೆ ಗೋಪುರವನ್ನು ಕಟ್ಟಲು ಪ್ರಾರಂಭಿಸಿದಾಗ ಹಲವಾರು ಕೆಲಸಗಾರರು ಈ ಒಂದು ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದರು. ಆದರೆ ಈ ಒಂದು ಗಂಟೆ ಗೋಪುರವನ್ನು ಕಟ್ಟುತ್ತಿರಬೇಕಾದ್ರೆ ಆ ಒಂದು ಮೇಲ್ಛಾವಣಿಯಿಂದ ಓರ್ವ ಕೆಲಸಗಾರನು ಕೆಳಗೆ ಬಿದ್ದು ಬಿಡ್ತಾನೆ. ಆತನ ಜೊತೆ ಕೆಲಸ ಮಾಡ್ತಾ ಇದ್ದಂತಹ ಕೆಲಸಗಾರರೆಲ್ಲರೂ ಆತನು ಸತ್ತೇ ಹೋದ ಅಂತ ತಕ್ಷಣ ಎಲ್ಲರೂ ಕೆಳಗೆ ಇಳಿದು ಬಂದು ನೋಡ್ತಾರೆ. ಅವರ ಆಶ್ಚರ್ಯಕ್ಕೆ ಆ ವ್ಯಕ್ತಿ ಸತ್ತಿರುವುದಿಲ್ಲ. ಬದಲಿಗೆ ಆತನು ಒಂದು ಕುರಿಯ ಮೇಲೆ ಬಿದ್ದು ಆತನಿಗೆ ಅಲ್ಪ ಸ್ವಲ್ಪ ಗಾಯವಾಗಿರುತ್ತದೆ. ಏಕೆಂದರೆ ಆತನು ಬೀಳುವ ಸಮಯದಲ್ಲಿ ಒಂದು ಕುರಿ ಹಿಂಡು ಅಲ್ಲಿ ಹಾದು ಹೋಗುತ್ತಿತ್ತು. ಅದರ ಮೇಲೆ ಬಿದ್ದ ಪರಿಣಾಮವಾಗಿ ಆ ಕುರಿಯು ಸಂಪೂರ್ಣವಾಗಿ ಸತ್ತಿರುತ್ತದೆ. ಬದಲಿಗೆ ಈ ವ್ಯಕ್ತಿಗೆ ಅಲ್ಪ ಸ್ವಲ್ಪ ಗಾಯ ಮಾತ್ರವಾಗಿರುತ್ತದೆ. ಆ ಒಂದು ಸವಿ ನೆನಪಿಗೋಸ್ಕರ ಆ ಗಂಟೆ ಗೋಪುರದ ಮೇಲೆ ಒಂದು ಸುಂದರವಾದ ಒಂದು ಕುರಿಮರಿಯ ಒಂದು ಸ್ವರೂಪವನ್ನು ಸ್ಥಾಪಿಸ್ತಾರೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಆ ಒಂದು ಗಂಟೆ ಗೋಪುರದ ಮೇಲೆ ಸ್ಥಾಪಿಸಿರುವಂತಹ ಕುರಿಮರಿಯು ಯಾವ ರೀತಿ ಆ ಕೆಲಸಗಾರನ ಒಂದು ಜೀವವನ್ನು ಸಂರಕ್ಷಿಸಿತೋ ಅದೇ ರೀತಿ ಇಂದಿನ ವಾಚನಗಳಲ್ಲಿ ಅತಿ ಮುಖ್ಯವಾಗಿ ಇಂದಿನ ಶುಭ ಸಂದೇಶದಲ್ಲಿ ಲೋಕದ ಪಾಪಗಳನ್ನು ಪರಿಹರಿಸಲು ಬಂದವರು ಪ್ರಭು ಯೇಸು ಕ್ರಿಸ್ತರು. ಅವರನ್ನು ಪರಿಚಯಿಸಬೇಕಾದ್ರೆ ಆ ಕುರಿಮರಿಯು ಪ್ರಭು ಯೇಸು ಕ್ರಿಸ್ತರೆಂದು ಹೋಲಿಕೆ ಮಾಡುವುದನ್ನು ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಅವರು ಓರ್ವ ಕುರಿಮರಿಯಾಗಿ ಈ ಲೋಕಕ್ಕೆ ಬಂದು ಪ್ರಾಣವನ್ನು ನೀಗಿದರು. ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಸಂಪೂರ್ಣವಾಗಿ ತಮ್ಮ ಜೀವನವನ್ನು ತ್ಯಜಿಸಿದರು ಎಂಬುದನ್ನು ನಾವು ಇಂದಿನ ವಾಚನಗಳಲ್ಲಿ ಕಾಣಬಹುದಾಗಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಕಳೆದ ವಾರದ ಒಂದು ವಾಚನಗಳಲ್ಲಿ ನಾವು ಈ ಒಂದು ಯೆಶಾಯನ ಗ್ರಂಥದ 4 ದುಃಖದ ಸೇವಕನ ಗೀತೆಗಳನ್ನು ನಾವು ಆಲಿಸುವುದರಲ್ಲಿ ಮೊದಲನೆಯ ದುಃಖದ ಸೇವಕನ ಗೀತೆಯನ್ನು ಆಲಿಸಿದೆವು. ಇಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು ಅಂತ ಮೊದಲ ದುಃಖದ ಸೇವಕನ ಗೀತೆಯನ್ನು ಆಲಿಸಿದೆವು. ಇಂದಿನ ಒಂದು ಮೊದಲನೆಯ ವಾಚನದಲ್ಲಿ ಆ ಒಂದು 4 ಗೀತೆಗಳಲ್ಲಿ 2ನೆಯ ಗೀತೆಯು ಇಂದಿನ ಮೊದಲನೆಯ ವಾಚನವಾಗಿದೆ. ಬಹುಶಃ ಈ ಲೇಖಕನ ದೃಷ್ಟಿಯಲ್ಲಿ ಆ ಸೇವಕನು ಆ ಜನರಿನ, ಇಸ್ರೇಲ್ ಜನರಿನಲ್ಲಿ ಓರ್ವ ನಂಬಿಕಸ್ಥನಾಗಿರಬಹುದು, ಅಥವಾ ಒಂದು ಅಪಾರವಾದ ಒಂದು ದೃಢ ವಿಶ್ವಾಸವನ್ನ ಜನರು ಆತನ ಮೇಲೆ ಇಟ್ಟಿರಬಹುದು. ಅದರ ಪರಿಣಾಮವಾಗಿ ಆ ಸೇವಕನ ದುಃಖದ ಗೀತೆಗಳನ್ನ ಇಲ್ಲಿ ನಾವು ಲಿಖಿತಗೊಳಿಸಿರುವುದನ್ನು ನಾವು ನೋಡ್ತೇವೆ. ಈ ಮೂಲಕ ಆ ದುಃಖ ಪಡುವ ಸೇವಕ ಯೇಸು ಎಂದು ಶುಭ ಸಂದೇಶವು ಸ್ಪಷ್ಟವಾಗಿ ತಿಳಿಸುತ್ತದೆ. ಸೇವಕರು ಕೆಲವೊಮ್ಮೆ ಇಸ್ರಾಯೇಲ್ ಜನಾಂಗ ಮತ್ತು ಅಂತಿಮವಾಗಿ ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ ಎಂಬುದನ್ನು ಕ್ರೈಸ್ತರಾದ ನಾವು ನಂಬಬೇಕಾಗಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನದ 3ನೆಯ ವಾಚನದಲ್ಲಿ ನಾವು ಕೇಳ್ತೇವೆ, ನೀನು ನನ್ನ ಸೇವಕನು, ನಿನ್ನ ಮೂಲಕ ನಾನು ಮಹಿಮೆಯನ್ನ ಪಡಿಸುವೆನು ಎಂದು ಲಿಖಿತವಾಗಿದೆ. ಆದ್ಮೇಲೆ ಬ್ಯಾಬಿಲೋನಿನ ದಾಸ್ಯತ್ವದಲ್ಲಿ ಜನರು ಕಂಗೆಟ್ಟು ಕುಳಿತಿರಬೇಕಾದ್ರೆ, ತಮ್ಮ ಜೀವನವು ವ್ಯರ್ಥ ಅಂತ ತಿಳಿದುಕೊಂಡಿರಬೇಕಾದ್ರೆ ಅವರಿಗೆ ಉತ್ತೇಜನವನ್ನು ನೀಡುತ್ತಾ ದೇವರು ತಮ್ಮ ಮಹಿಮೆಯನ್ನು ತೋರಿಸುತ್ತಾರೆ ಅಂತ ಒಂದು ಆಶ್ವಾಸನೆಯ ಪದಗಳನ್ನು ನುಡಿಯುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ವಚನ 5ರಲ್ಲಿ ನಾವು ನೋಡ್ತೇವೆ, ದೇವರು ನನ್ನನ್ನು ಗರ್ಭದಿಂದಲೇ ರೂಪಿಸಿ ಕರೆದಿದ್ದಾರೆ ಎಂದು ಹೇಳುತ್ತಾರೆ. ನಮ್ಮ ದುಃಖ, ಹೋರಾಟ ಮತ್ತು ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ದರೂ ಸಹ
ದೇವರ ಯೋಜನೆ ಇದೆ. ಆ ಯೋಜನೆ ಪ್ರತಿಯೊಬ್ಬರಲ್ಲೂ ಇದೆ. ನಾವು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮುಂಚೆಯೇ ದೇವರು ನಮ್ಮ ಬಗ್ಗೆ ಯೋಜನೆಯನ್ನು ಮಾಡಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ. ಆ ಯೋಜನೆಯನ್ನು ಸಂಪೂರ್ಣಗೊಳಿಸೋದಕ್ಕೋಸ್ಕರ ದೇವರು ತಮ್ಮ ಏಕೈಕ ಪುತ್ರನಾದ ಪ್ರಭು ಯೇಸು ಕ್ರಿಸ್ತರನ್ನ ಈ ಲೋಕಕ್ಕೆ ಕಳುಹಿಸುವುದನ್ನು ನಾವು ನೋಡ್ತೇವೆ. ಅದರ ಪ್ರತಿಫಲವಾಗಿಯೇ ಪ್ರಭು ಯೇಸು ಕ್ರಿಸ್ತರು ಲೋಕದ ಪಾಪಗಳನ್ನು ಪರಿಹರಿಸಲು ಬಂದು ಆ ಶಿಲುಬೆ ಮೇಲೆ ತಮ್ಮ ಪ್ರಾಣವನ್ನು ನೀಡುತ್ತಾರೆ. ಆದ್ಮೇಲೆ ಅದೇ ರೀತಿ ಇಂದಿನ ಒಂದು ಶುಭ ಸಂದೇಶದಲ್ಲಿ ನಾವು ನೋಡುವುದಾದರೆ, ಸ್ನಾನಿಕ ಯೋಹಾನನು ಪ್ರಭು ಯೇಸು ಕ್ರಿಸ್ತರನ್ನ ಪರಿಚಯಿಸುವ ಒಂದು ಘಟನೆಯನ್ನು ನಾವು ನೋಡ್ತೇವೆ. ನಾವು ನಮಗೆ ತಿಳಿದಿರುವ ಹಾಗೆ ಒಂದು ಪ್ರವಾದಿಗಳಲ್ಲೇ ಕಟ್ಟ ಕಡೆಯ ಪ್ರವಾದಿ ಸ್ನಾನಿಕ ಯೋಹಾನರಾಗಿದ್ದಾರೆ ಮತ್ತು ಹೊಸ ಒಡಂಬಡಿಕೆಯ ಮೊದಲನೆಯ ಪ್ರವಾದಿ ಸ್ನಾನಿಕ ಯೋಹಾನರಾಗಿದ್ದಾರೆ. ಈ ಪ್ರಭು ಯೇಸು ಕ್ರಿಸ್ತರನ್ನ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಅಂತ ಹೋಲಿಸುವುದಕ್ಕೆ ಕಾರಣವಾದರೂ ಏನೆಂದರೆ, ನಮಗೆ ತಿಳಿದಿರುವ ಹಾಗೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರೇಲ್ ಜನರು ನರಳುತ್ತಿರುವಾಗ ಅವರನ್ನ ಆ ಒಂದು ಈಜಿಪ್ಟಿನ ದಾಸ್ಯತ್ವದಿಂದ ಬಿಡುಗಡೆ ಮಾಡಬೇಕು ಅಂತ ಮೋಶೆಯನ್ನ ನೇಮಿಸ್ತಾರೆ. ಮೋಶೆಯು ಫರೋಹನ ಬಳಿ ಹೋಗಿ ಹಲವಾರು ಬಾರಿ ನನ್ನ ಜನರನ್ನ ನನ್ನ ಬಳಿ ಕಳುಹಿಸಿಕೊಡಿ ಅಂತ ಹೇಳಿದಾಗ ಆತನು ನಿರಾಕರಿಸ್ತಾನೆ. 10 ಪಿಡುಗಿನಲ್ಲಿ ಕೊನೆಯ ಪಿಡುಗು ಏನೆಂದರೆ ಈಜಿಪ್ಟಿನ ಎಲ್ಲ ಮೊದಲ ಗಂಡು ಮಕ್ಕಳ ಸಾವು. ಯಾರೆಲ್ಲರೂ ಆ ಒಂದು ಮನೆಯ ಬಾಗಿಲಿಗೆ ಕುರಿಯ ರಕ್ತವನ್ನು ಬಳಿದಿರ್ತಾರೋ ಅವರ ಒಂದು ಕುಟುಂಬದಲ್ಲಿರುವಂತಹ ಮಕ್ಕಳಿಗೆ ಯಾವುದೇ ರೀತಿ ಹಾನಿಯಾಗಲಿಲ್ಲ. ಉದಾಹರಣೆಗೆ ಯಹೂದ್ಯರ ಕುಟುಂಬದಲ್ಲಿದ್ದವರು ಅವರ ಬಾಗಿಲಿಗೆ ರಕ್ತವನ್ನ ಹಚ್ಚಿದ್ದರು. ಆ ಒಂದು ಸಾವಿನ ದೂತನು ಆ ಮನೆಗೆ ಪ್ರವೇಶಿಸಲಿಲ್ಲ. ಅವರು ಆ ರಕ್ತದಿಂದ ಸಂರಕ್ಷಿಸಲ್ಪಟ್ಟರು. ಅದೇ ರೀತಿ ಇಂದಿನ ಶುಭ ಸಂದೇಶದಲ್ಲಿ ಸ್ನಾನಿಕ ಯೋಹಾನನು ಪ್ರಭು ಯೇಸು ಕ್ರಿಸ್ತರನ್ನ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಅಂತ ಹೇಳ್ತಾರೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರ ರಕ್ತದಿಂದ ನಾವೆಲ್ಲರೂ ಸಹ ರಕ್ಷಣೆಯನ್ನ ಪಡೆದಿದ್ದೇವೆ. ಆದ್ಮೇಲೆ ಈ ದೇವರ ಕುರಿಮರಿಯ ಬಗ್ಗೆ ನಾವು ಮತ್ತಷ್ಟು ಹಳೆಯ ಒಡಂಬಡಿಕೆಯಲ್ಲಿ ತಿಳಿಯುವುದಾದರೆ, ಮೊದಲನೆಯದಾಗಿ ಪ್ರಾಯಶ್ಚಿತ್ತದ ಕುರಿಮರಿ. ಈ ಇಸ್ರಾಯೇಲ್ ಜನರಲ್ಲಿ ಒಂದು ಆಚರಣೆ ಇತ್ತು. ಆ ಆಚರಣೆಗೆ ಏನಂತ ಇದ್ರು ಅಂದ್ರೆ ಯೋಮ್ ಕಿಪುರ್ ಆಚರಣೆ ಅಂತ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಈ ಯೋಮ್ ಕಿಪುರ್ ಆಚರಣೆಯಲ್ಲಿ ಪ್ರಧಾನ ಯಾಜಕನು ಒಂದು ಕುರಿಮರಿಯನ್ನ ತೆಗೆದುಕೊಂಡು ಅದರ ಮೇಲೆ ಕೈ ಇಟ್ಟು ಜನರ ಪಾಪಗಳನ್ನೆಲ್ಲ ಆ ಕುರಿಮರಿಗೆ ವರ್ಗಾಯಿಸ್ತಾ ಇದ್ದ. ಈ ಮೂಲಕ ಜನರ ಪಾಪಗಳನ್ನು ಹೊತ್ತಂತಹ ಆ ಕುರಿಮರಿಯನ್ನು ತೆಗೆದುಕೊಂಡು ಹೋಗಿ ಅಡವಿಯಲ್ಲಿ ಅಥವಾ ಕಾಡಿನಲ್ಲಿ ಬಿಡ್ತಾ ಇದ್ರು. ಅದು ಯಾವುದಾದ್ರೂ ಒಂದು ಕಾಡು ಮೃಗಗಳಿಗೆ ಅಥವಾ ಸಿಂಹ, ಹುಲಿ ಮತ್ತು ಚಿರತೆಗೆ ಬಲಿಯಾಗಿ ತನ್ನ ಪ್ರಾಣವನ್ನ ನೀಗ್ತಾ ಇತ್ತು. ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರು ನಮ್ಮ ಪಾಪಗಳನ್ನು ಹೊತ್ತು ಆ ಶಿಲುಬೆಯಲ್ಲಿ ತಮ್ಮ ಪ್ರಾಣವನ್ನ ನೀಗಿದರು. ಇದು ಮೊದಲನೆಯದಾಗಿದೆ. ಎರಡನೇದಾಗಿ ಪ್ರತಿದಿನದ ಪ್ರಾಯಶ್ಚಿತ್ತದ ಕುರಿಮರಿ. ವಿಮೋಚನ ಕಾಂಡ ಅಧ್ಯಾಯ 29 ವಚನ 38ರಿಂದ 42 ಕಾಣಬಹುದು ಮತ್ತು ಸಂಖ್ಯಾಕಾಂಡದ ಅಧ್ಯಾಯ 28 ವಚನ 1ರಿಂದ 8 ನಾವು ಕಾಣಬಹುದು. ಪ್ರತಿದಿನ ಬೆಳಿಗ್ಗೆ ದೇವಾಲಯದ ಬಲಿಪೀಠದ ಮೇಲೆ ಒಂದು ಕುರಿಮರಿಯನ್ನ ಬಲಿ ನೀಡಲಾಗುತ್ತಿತ್ತು. ಕಾರಣ ಏನೆಂದರೆ, ಯಹೂದಿಗಳು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಮಾಡಲು ಸಂಜೆಯ ಸಮಯದಲ್ಲಿ ಈ ಬಲಿಯನ್ನ ನೀಡ್ತಾ ಇದ್ರು. ಇದು ಎರಡನೆಯ ಒಂದು ಕುರಿಮರಿಯು ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಬಲಿ ಅರ್ಪಿಸುವ ಅಥವಾ ತನ್ನ ಜೀವವನ್ನು ತ್ಯಾಗ ಮಾಡುವಂತಹ ಮತ್ತೊಂದು ಘಟನೆ ಹಳೆಯ ಒಡಂಬಡಿಕೆಯಿಂದ. ಅದೇ ರೀತಿ ಮೂರನೆಯದಾಗಿ ನಾವು ನೋಡಬಹುದು ಪಾಸ್ಕಾ ಕುರಿಮರಿ. ಈಗಾಗಲೇ ನಾನು ಹೇಳಿದ ಹಾಗೆ ಹಳೆಯ ಒಡಂಬಡಿಕೆಯಲ್ಲಿ ಯಹೂದ್ಯರ ಕುಟುಂಬದಲ್ಲಿರುವಂತಹ ಮಕ್ಕಳ ಸಂರಕ್ಷಣೆಗಾಗಿ ಯಾವ ರೀತಿ ಆ ಬಾಗಿಲಿಗೆ ರಕ್ತವನ್ನ ಹಚ್ಚಿದರೋ ಮತ್ತು ಅವರ ಒಂದು ಕುಟುಂಬವು ಸಂರಕ್ಷಣೆ ಅಥವಾ ಅವರ ಮಕ್ಕಳು ಯಾವ ರೀತಿ ಸಂರಕ್ಷಣೆಯನ್ನ ಪಟ್ಟರೋ ಅದೇ ರೀತಿ ಅದೇ ಕುರಿಮರಿಯು ಈ ಪಾಸ್ಕಾ ಕುರಿಮರಿಯಾಗಿದೆ. ನಾಲ್ಕನೆಯದಾಗಿ ಆದ್ಮೇಲೆ ವಿಜಯಶಾಲಿಯ ಕುರಿಮರಿ. ಇದನ್ನು ನಾವು ಮಖಬೀಯರ ಗ್ರಂಥದಲ್ಲಿ ನಾವು ನೋಡಬಹುದಾಗಿದೆ. ಈ ವಿಮೋಚನಾ ಯುದ್ಧದ ಸಮಯದಲ್ಲಿ ಯಹೂದ್ಯರು ತಮ್ಮ ಧ್ವಜದಲ್ಲಿ ಒಂದು ಚಿತ್ರವನ್ನ ಇಟ್ಟಿದ್ದರು. ಆ ಚಿತ್ರ ಯಾವ ರೀತಿ ಇತ್ತು ಅಂದ್ರೆ, ಒಂದು ಕುರಿಯು, ಕೊಬ್ಬಿದ್ದ ಕುರಿಯು ಕೊಂಬನ್ನು ಹೊಂದಿರುವಂತಹ ಕುರಿಮರಿಯ ಚಿತ್ರವಾಗಿದೆ. ಈಗ ಅದನ್ನು ವಿಜಯಶಾಲಿತೆಗೆ ಮತ್ತು ಘನತೆಗೆ ಮತ್ತು ಶಕ್ತಿಯ ಸಂಕೇತವಾಗಿ ಬಳಸಲಾಗುತ್ತಿತ್ತು. ಸಾಮ್ಯುಯೇಲನಾಗಿರ್ಬೋದು, ದಾವಿದನಾಗಿರ್ಬೋದು ಮತ್ತು ಸಾಲೋಮನ್ನಂತಹ ಮಹಾನ್ ಯಹೂದಿಗಳು, ವಿಜಯಶಾಲಿಯ ಪ್ರಾಚೀನ ಯಹೂದಿ ಇತಿಹಾಸಕಾರರು ಸಹ ಈ ಒಂದು ಕೊಬ್ಬಿದ ಅಥವಾ
ಕೊಂಬಿನ ಒಂದು ಕುರಿಮರಿಯ ಒಂದು ಚಿತ್ರದ ಬಗ್ಗೆ ವಿವರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಕೊನೆಯದಾಗಿ ಆತ್ಮೇಲೆ ಅದು ಬೇರೆ ಯಾರೂ ಅಲ್ಲ, ಪ್ರಭು ಯೇಸು ಕ್ರಿಸ್ತರೇ ಆಗಿದ್ದಾರೆ. ಲೋಕದ ಪಾಪಗಳನ್ನು ಪರಿಹರಿಸಿದಂತಹ ದೇವರ ಕುರಿಮರಿಯಾಗಿದೆ. ಆದ್ಮೇಲೆ ಇಂದು ಪ್ರಭು ಯೇಸು ಕ್ರಿಸ್ತರು ನಮ್ಮ ಪಾಪಗಳಿಗೋಸ್ಕರ ತಮ್ಮ ಪ್ರಾಣವನ್ನು ನೀಡಿದರು, ಬಲಿ ಅರ್ಪಣೆಯಾಗಿದ್ದರು. ಯಾವ ರೀತಿಯ ಕುರಿಮರಿಯನ್ನ ಬಲಿ ಅರ್ಪಿಸಲಾಯಿತೋ ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರು ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಅವರ ಚಿತ್ತಕ್ಕೆ ನಾವು ತಲೆಬಾಗಿ ಯಾವ ರೀತಿ ಜೀವನವನ್ನು ಜೀವಿಸುವುದಾಗಿದೆ. ಮೊಟ್ಟ ಮೊದಲನೇದಾಗಿ ಕುರಿಮರಿ ಅಂತ ಹೇಳಿದ್ರೆ ಒಂದು ಸೌಮ್ಯ ಸ್ವಭಾವವಾಗಿದೆ. ಅದೇ ರೀತಿ ನಮ್ಮ ಸ್ವಭಾವವು ಸೌಮ್ಯ ಸ್ವಭಾವವಾಗಬೇಕಾಗಿದೆ. ವ್ಯಾಘ್ರ ಸ್ವಭಾವದಲ್ಲಿ ಇದ್ದರೆ ನಾವು ಸಂಪೂರ್ಣ ಬದಲಾಗಿ ಆ ಒಂದು ಸೌಮ್ಯ ಸ್ವಭಾವವನ್ನು ಬೆಳೆಸಿಕೊಳ್ಳಲು ನಾವು ಪ್ರಾರ್ಥಿಸೋಣ. ಎರಡನೇದಾಗಿ ಆದ್ಮೇಲೆ ಒಂದು ಕ್ಷಣ ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಯಾವ ಕಾರಣಕ್ಕಾಗಿ ಬಂದರು, ಯಾವ ಕಾರಣಕ್ಕಾಗಿ ತಮ್ಮ ಪ್ರಾಣವನ್ನು ಅವರು ಸಮರ್ಪಿಸಿದರು ಮತ್ತು ಅವರ ಪ್ರೀತಿಯನ್ನ ಯಾವ ರೀತಿ ಈ ಲೋಕಕ್ಕೆ ತೋರ್ಪಡಿಸಿದರು ಮತ್ತು ಯಾವ ರೀತಿ ಅವರು ಪರರನ್ನ ಪ್ರೀತಿಸಿದರು ಅಂತ ನಾವು ಆಳವಾಗಿ ಧ್ಯಾನಿಸೋಣ. ಆ ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಪ್ರಾಣವನ್ನು ಅರ್ಪಿಸಿದ್ದಾರೆ. ಆ ಪ್ರೀತಿಯನ್ನು ಅನುಭವಿಸುವುದು ಮಾತ್ರವಲ್ಲದೆ ಪರರಿಗೆ ಪಸರಿಸುವ ಸಾಧನವಾಗೋಣ. ಕೊನೆಯದಾಗಿ ಆದ್ಮೇಲೆ ಸಂತ ಪೇತ್ರರ ಮೊದಲನೆಯ ಪತ್ರ ಅಧ್ಯಾಯ 1 ವಚನ 18-19 ಬಹಳ ಸುಂದರವಾಗಿ ಹೇಳುತ್ತದೆ, ನೀವು ಬೆಳ್ಳಿ ಬಂಗಾರದಿಂದಲ್ಲ, ದೋಷರಹಿತ ಹಾಗೂ ಕಳಂಕರಹಿತ ಕುರಿಮರಿಯಾದ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೀರಿ. ನಿಜವಾಗಲೂ ಆತ್ಮೇಲೆ ನಾವು ಆ ಪ್ರಭು ಯೇಸು ಕ್ರಿಸ್ತರ ರಕ್ತದಿಂದ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಪಡೆದಿದ್ದೇವೆ. ಮರಳಿ ನಾವು ಅದೇ ಪಾಪವನ್ನು ಮಾಡಿ ದುರ್ಮಾರ್ಗವನ್ನು ತುಳಿಯದೆ ಸನ್ಮಾರ್ಗದಲ್ಲಿ ಆ ಕ್ರಿಸ್ತನ ಹಾದಿಯಲ್ಲಿ ನಡೆದು ಆ ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.